ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ. ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದ ವಾಕ್ಯ ಭಾಗಗಳಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಮುಂಜಾನೆಯಲ್ಲಿ ವಾಕ್ಯವನ್ನು ಆಲಿಸುವುದಕ್ಕೆ ಬಂದಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ಈ ವಾಕ್ಯ ಅನ್ನುವುದು ನಮ್ಮ ಜೀವಿತಕ್ಕೆ ಮುಂಜಾನೆಯಲ್ಲಿಯೇ ಒಂದು ಹೊಸ ಬಲವನ್ನು ತಂದುಕೊಡುವಂಥದ್ದು. ಯಾರೋ ಬಳಿಯಲ್ಲಿ ಹೋಗಿ ರಾತ್ರಿಯೆಲ್ಲ ನಮ್ಮ ಕಷ್ಟ, ದುಃಖ, ಸಂಕಟ ಹೇಳ್ಕೊಂಡ್ರು ಕೂಡ ಅವ್ರು ಏನು ಹೇಳ್ಬೋದು? ಹೆಚ್ಚಾಗಿ ಹೌದಾ, ಸರಿ ಬಿಡು, ಎಲ್ಲ ಒಳ್ಳೇದಾಗುತ್ತೆ ಅಂತ ಒಬ್ಬರು ಹೇಳ್ಬೋದು. ಅಥವಾ ಇನ್ನೊಬ್ಬರು ಅಯ್ಯೋ ಇಂಥ ಕಷ್ಟನ, ಮತ್ತು ಆ ದೇವರು ನಿಮಗೇನು ಸಹಾಯ ಮಾಡ್ತಿಲ್ವಾ ಅಂತ ಒಬ್ಬರು ಹೇಳ್ಬೋದು. ಅಥವಾ ರಾತ್ರಿಯೆಲ್ಲ ನಿಮ್ಮ ಎಲ್ಲ ದುಃಖ, ನೋವು, ಕಣ್ಣೀರುಗಳನ್ನು ಕೇಳಿಸ್ಕೊಂಡು ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ನಿಮ್ಮ ಸಂಕಟಗಳನ್ನು ಹೇಳ್ಬೋದು. ಆದರೆ ದೇವರ ವಾಕ್ಯಕ್ಕೂ ದೇವರ ಸಾನ್ನಿಧ್ಯಕ್ಕೂ ತವಕಪಟ್ಟು ಬರುವಂಥ ನೀವುಗಳೇ ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಕಷ್ಟ ಸಂಕಟಗಳಿರುವುದು ಸಹಜ ಅಲ್ಲವಾ? ಎಲ್ಲರ ಕುಟುಂಬಗಳಲ್ಲೂ ಇರ್ತದೆ. ಆದರೆ ನಾವು ಆ ಕಷ್ಟ ಸಂಕಟಗಳನ್ನು, ಆ ಬಲಹೀನತೆಗಳನ್ನು, ನಮ್ಮ ಜೀವಿತದ ಕೊರತೆಗಳನ್ನು ನಾವು ಮನುಷ್ಯರ ಬಳಿಯಲ್ಲಿ ಎಷ್ಟೇ ಹೇಳ್ಕೊಂಡ್ರು ಕೂಡ ಅದು ವ್ಯರ್ಥವೇ ವ್ಯರ್ಥ. ಆದರೆ ದೇವರ ವಾಕ್ಯ ಮುಂಜಾನೆಯಲ್ಲಿ ನಿಮ್ಮನ್ನು ನೋಡಿ ಮಾತನಾಡ್ತಿರುವುದೇನೆಂದರೆ, ರೋಮಪುರದವರಿಗೆ 8ನೇ ಅಧ್ಯಾಯದ 26ನೇ ವಚನದಲ್ಲಿ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಪ್ರಿಯ ದೇವಜನರೇ, ಪವಿತ್ರಾತ್ಮನು ಸಹ, ನಾನು ಆಗಲೇ ಆರಂಭದಲ್ಲಿ ಹೇಳಿದ ಹಾಗೆ, ನಮಗೆಷ್ಟೇ ಕಷ್ಟ ಸಂಕಟಗಳಿರುವುದನ್ನು ನಾವು ಜನರ ಬಳಿಯಲ್ಲಿ, ಸಂಬಂಧಿಕರ ಬಳಿಯಲ್ಲಿ, ಸ್ನೇಹಿತರ ಬಳಿಯಲ್ಲಿ ಎಷ್ಟೇ ಹಂಚಿಕೊಂಡ್ರೂ ಅದು ವ್ಯರ್ಥ. ಯಾಕೆ ವ್ಯರ್ಥ ಗೊತ್ತಾ? ಅವರು ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಬರೀ ನಮ್ಮ ಕಥೆಯನ್ನು ಕೇಳಿಸ್ಕೊಳ್ತಾರೆ ಅಷ್ಟೇ. ಎಷ್ಟೋ ಜನರ ಜೀವಿತದಲ್ಲಿ ಹೀಗೆ ಆಗಿದೆ ಅಲ್ವಾ? ಹೌದು, ದೇವರು ನಿಮ್ಮನ್ನು ನೋಡಿ ಇವತ್ತು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ನಿಮ್ಮ ಕಷ್ಟ ಸಂಕಟಗಳು, ಕೊರತೆ, ಆಸಕ್ತಿ, ಬಲಹೀನತೆಗಳನ್ನು ಯಾರ ಬಳಿಯಲ್ಲಿ ಹಂಚಿಕೊಂಡ್ರೂ ಅದು ಅರ್ಥ ಆಗುವುದಿಲ್ಲ ಅವರಿಗೆ. ಅವರ ಸಹಾಯವನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದೆರಡು ಹಿತವಚನ ಹೇಳಿ ನಿಮ್ಮನ್ನು ಆ ಕ್ಷಣಕ್ಕೆ ಸಮಾಧಾನ ಪಡಿಸ್ಬೋದು ಅಷ್ಟೇ ಹೊರತು ಇನ್ನೇನು ಹೆಚ್ಚು ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಯೇಸು ಸ್ವಾಮಿ ನಮಗೆ ಒಬ್ಬ ವಿಶೇಷ ಸಹಾಯಕನನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರ್ಯಾರು? ಆತನೇ ಪವಿತ್ರಾತ್ಮನು. ಆ ಪವಿತ್ರಾತ್ಮನು ನಮ್ಮ ಆಸಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾರೆ. ಅಂದರೆ ಅರ್ಥ ಏನು ಗೊತ್ತಾ? ಆ ಪವಿತ್ರಾತ್ಮನು ಒಬ್ಬ ಒಳ್ಳೆ ಆತ್ಮಿಕ ಸ್ನೇಹಿತ, ನಿತ್ಯವೂ ನಮ್ಮ ಜೊತೆಯಲ್ಲಿರುವಂಥ ಒಬ್ಬ ಸಹಾಯಕ. ಆ ಪವಿತ್ರಾತ್ಮನ ಸಹವಾಸ ಸಂಬಂಧ ನಮಗಿರುವುದಾದರೆ ನಿಮ್ಮ ಕಷ್ಟ ಸಂಕಟ, ಜೀವಿತದ ಆಸಕ್ತಿ, ಬಲಹೀನತೆ, ಕೊರತೆಗಳು ಇದೆಲ್ಲವನ್ನ ಅರಿತುಕೊಂಡು ನಿಮಗೆ ಬೇಕಾದ ತಕ್ಕ ಸಹಾಯವನ್ನ ಆ ಪವಿತ್ರಾತ್ಮನೇ ನಿಮಗೆ ಮಾಡುವಂತವರಾಗ್ತಾರೆ. ಏನ್ ಬ್ರದರ್, ಪವಿತ್ರಾತ್ಮನು ಅಷ್ಟೊಂದು ಸಹಾಯ ಮಾಡೋದಕ್ಕೆ ಶಕ್ತನಾ ಅಂತ ನೀವು ಕೇಳ್ಬೋದು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ನಮಗಾಗಿ ಕಳುಹಿಸಲ್ಕೊಟ್ಟಿರುವಂಥ ಒಂದು ಪವಿತ್ರಾತ್ಮನು ನಮ್ಮ ಸಹಾಯಕನು, ನಮ್ಮ ಸ್ನೇಹಿತನಾತನಾಗಿದ್ದಾರೆ. ನೀವು ಯಾರ ಬಳಿಯಲ್ಲಿ ಹೇಳಲಾಗದ ಕಷ್ಟ ಸಂಕಟಗಳು ಕೂಡ ಪವಿತ್ರಾತ್ಮನು ಅರ್ಥೈಸಿಕೊಂಡು ಆ ದೇವರಾತ್ಮನ ಶಕ್ತಿಯಿಂದ ನಿಮಗಾತನು ಸಹಾಯವನ್ನು ಮಾಡ್ತಾರೆ. ಹಾಗಿರುವಲ್ಲಿ ಇಂದಿನಿಂದ ನಿಮ್ಮ ಸಂಕಟ, ನೋವು, ದುಃಖವನ್ನು ನಿಮ್ಮ ಸ್ನೇಹಿತರ ಬಳಿಯಲ್ಲಿ, ಸಂಬಂಧಿಕರ ಬಳಿಯಲ್ಲಿ, ಪರಿಚಯಸ್ಥರ ಬಳಿಯಲ್ಲಿ, ಎಲ್ಲರ ಬಳಿಯಲ್ಲಿ ಹೇಳಿಕೊಳ್ಳುವುದನ್ನು ಇವತ್ತಿಗೆ ನಿಲ್ಲಿಸ್ರಿ. ಪವಿತ್ರಾತ್ಮನ ಸಹವಾಸವನ್ನು ಮಾಡುವಂಥವರಾಗ್ರೆ, ಆತನ ಫೆಲೋಶಿಪ್, ಆ ಹೋಲಿ ಸ್ಪಿರಿಟ್ ಫೆಲೋಶಿಪ್ಪನ್ನು ನೀವು ಬೆಳೆಸಿಕೊಳ್ಳುವುದಾದರೆ ಆತನೇ ನಿಮಗೆ ಎಲ್ಲ ಸೊಲ್ಯೂಷನ್ಗಳನ್ನು ತಿಳಿಸಿಕೊಡ್ತಾರೆ. ನಾನು ಈ ಮುಂಜಾನೆಯಲ್ಲಿ ವಾಕ್ಯದ ಭಾಗದ ಮೂಲಕ ಯವನಸ್ಥರುಗಳಿಗೆ ನಾನು ಬಲಪಡಿಸೋದಕ್ಕೆ ಇಷ್ಟಪಡುತ್ತೇನೆ. ಏನೆಂದರೆ, ನೀವು ಯಾರ ಮೇಲೆ ಹೆಚ್ಚಾಗಿ ಆತುಕೊಳ್ಳದೆ ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ಕೂಡ, ಅದು ಒಳ್ಳೆ ಪರಿಸ್ಥಿತಿ ಆಗಿರಲಿ, ಕೆಟ್ಟ ಪರಿಸ್ಥಿತಿ ಆಗಿರಲಿ, ಅದು ಎಂಥ ವರ್ಸ್ಟ್ ಸಿಚುವೇಶನ್ ಆಗಿದ್ದರೂ ಕೂಡ ಮೊದಲು ಅದನ್ನು ಪವಿತ್ರಾತ್ಮನ ಬಳಿಯಲ್ಲಿ ಶೇರ್ ಮಾಡಿಕೊಳ್ಳುವುದಕ್ಕೆ, ಹಂಚಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ರಿ. ಯಾಕೆಂದರೆ ನೀವು ನಿಮ್ಮ ಫ್ರೆಂಡ್ಸ್ಗಳ ಬಳಿಯಲ್ಲಿ, ಸ್ನೇಹಿತರ ಬಳಿಯಲ್ಲಿ ಎಷ್ಟೇ ಹೇಳ್ಕೊಂಡ್ರು ಕೂಡ ಅವ್ರು ನಿಮ್ಮ ಒಂದು ವರ್ಸ್ಟ್ ಸಿಚುವೇಶನ್ನ ಒಂದು ಸ್ಟೋರಿ ರೀತಿಯಲ್ಲಿ, ಒಂದು ಕತೆ ರೀತಿಯಲ್ಲಿ ಕೇಳಿಸ್ಕೊಳ್ತಾರೆ ಅಷ್ಟೇ ಹೊರತು ಸೊಲ್ಯೂಷನ್ ಅಂತೂ ಏನು ಸಿಗುವುದಿಲ್ಲ. ಆದರೆ ಪವಿತ್ರಾತ್ಮನ ಒಂದು ಫೆಲೋಶಿಪ್ಪಲ್ಲಿ, ಹೋಲಿ ಸ್ಪಿರಿಟ್ ಫ್ರೆಂಡ್ಶಿಪ್ಪಲ್ಲಿ ನೀವು ಬರುವುದಾದರೆ ನಿಮ್ಮ ಎಲ್ಲ ಆಸಕ್ತಿ, ಬಲಹೀನತೆ, ಜೀವಿತದ ಕೊರತೆಗಳು, ಎಲ್ಲ ಕಷ್ಟಗಳಿಗೂ ಕೂಡ ಆತನು ನಿಮಗೆ ಸಹಾಯ ಮಾಡ್ತಾರೆ. ಈಸ್ ಎ ಬೆಸ್ಟ್ ಹೆಲ್ಪರ್ ಆ್ಯಂಡ್ ಫ್ರೆಂಡ್. ಪವಿತ್ರಾತ್ಮನು ಒಬ್ಬ ಒಳ್ಳೆಯ ಸ್ನೇಹಿತ ಮತ್ತು ಸಹಾಯಕನಾಗಿದ್ದಾರೆ. ಸತ್ಯವೇದದಲ್ಲಿ ನಮಗಾತನು ಈ ದಿನಮಾನಗಳಲ್ಲಿ ಬೇಕಾದ ಒಂದು ಒಳ್ಳೆಯ ಸ್ನೇಹಿತ. ಹಾಗಿರುವಲ್ಲಿ ಯವನಸ್ಥರಾಗಿರುವ ನೀವು ನಿಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಫ್ರೆಂಡ್ಶಿಪ್ಪನ್ನು ಪವಿತ್ರಾತ್ಮನ ಜೊತೆಯಲ್ಲಿ ಮಾಡಿಕೊಳ್ಳ್ರೆ ಅವರೇ ನಿಮ್ಮ ಎಲ್ಲ ಒಂದು ಸಿಚುವೇಶನ್ಗಳಿಗೆ ಪರ್ಫೆಕ್ಟ್ ಸೊಲ್ಯೂಷನನ್ನು ಕೊಡುವಂಥ ಒಂದು ವ್ಯಕ್ತಿ. ಹಾಗಾಗಿ ಕುಟುಂಬಗಳಾಗಿರ್ಬೋದು, ಯವನಸ್ಥರ
ಯೌವನಸ್ಥರಾಗಿರ್ಬೋದು, ವೈಯಕ್ತಿಕ ಜೀವಿತಗಳು ಯಾರೇ ಇರುವುದಾದರೂ ನಾನು ಹೇಳುವುದಿಷ್ಟೇ, ಏನಂದರೆ ನಿಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಯಾರಾದರೂ ಮಾಡ್ತಾರಂದರೆ ಅದು ಪವಿತ್ರಾತ್ಮನು ಮಾತ್ರ. ಈ ಮುಂಜಾನೆಯಲ್ಲಿ ಹೃದಯಪೂರ್ವಕವಾಗಿ ಆ ಪವಿತ್ರಾತ್ಮನ ಬಳಿಯಲ್ಲಿ ನಿಮ್ಮ ಸಂಕಟಗಳನ್ನು ಹಂಚಿಕೊಳ್ಳ್ರಿ, ಅವರು ತಕ್ಕ ಸಹಾಯವನ್ನು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ ಅಪ್ಪ, ನೀನು ಪವಿತ್ರಾತ್ಮನು, ನೀನು ಒಳ್ಳೆಯ ಸ್ನೇಹಿತನೋ, ನೀನು ಸಹಾಯಕನೂ ಆಗಿದ್ದೀರಾ ಅಪ್ಪ. ನಮಗಿರುವ ಆಸಕ್ತಿಯನ್ನು ನೋಡಿ ನೀನು ಸಹಾಯ ಮಾಡುವ ಆತ್ಮನು ಅಪ್ಪ. ಕುಟುಂಬಗಳಿಗಾಗಿ, ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಹೌದು, ಅವರ ಜೀವಿತದಲ್ಲಿ ಅವರು ಅನುಭವಿಸ್ತಿರುವಂಥ, ಅವರು ಹಾದು ಹೋಗುತ್ತಿರುವಂಥ ಏನೇ ಇಕ್ಕಟ್ಟು ಕಷ್ಟಗಳಾಗಿರಲಿ, ಅದನ್ನು ಅವರು ನಿನ್ನ ಬಳಿ ಹಂಚಿಕೊಳ್ಳುವಾಗ ನೀನವರಿಗೆ ಒಂದೊಳ್ಳೆ ಸ್ನೇಹಿತನಾಗಿದ್ದು, ಸಹಾಯಕನಾಗಿದ್ದು, ಅವರ ಎಲ್ಲ ಕಷ್ಟ ಸಂಕಟಗಳಿಗೆ ನೀನು ಸಾಥ್ ಕೊಟ್ಟು ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅವ್ರ ಜೀವಿತದ ಒಂದು ಪ್ರಾಮುಖ್ಯವಾದ ವ್ಯಕ್ತಿ ನೀನಾಗಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಎಲ್ಲ ಸಂಕಟಗಳಿಂದ ಬಿಡಿಸೋ ತಕ್ಕ ಪ್ರಕಾರದ ಸಹಾಯವನ್ನು ಮಾಡಿ ನಡೆಸ್ರಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.